ಭಾರತೀಯ ವಾಯುಸೇನೆಯಿಂದ ಪಾಕ್ಗೆ ತಕ್ಕ ಶಾಸ್ತಿ ಕೊಡುವಂತ ಕಾರ್ಯಾಚರಣೆ ಮುಂದುವರಿತಾ ಇದ್ದು ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಪಾಕ್ ಜೆಟ್ ಫಿನಿಶ್ ಆಗಿದೆ, ಅಂದ್ರೆ ಹೊಡೆದುರುಳಿಸಲಾಗಿದೆ. ಆಪರೇಷನ್ ಸಿಂಧೂರ್ ಬೆನ್ನಲ್ಲೇ ಬಾಲ ಬಿಚ್ಚೋದಕ್ಕೆ ಪ್ರಯತ್ನ ಪಡ್ತು ಪಾಕ್. ಭಾರತದ ವಾಯು ಪ್ರದೇಶದ ಒಳಗೆ ನುಸುಳೋಕೆ ಯತ್ನ ಮಾಡ್ತು JF-17. ಪಾಕ್ನ JF-17 ವಿಮಾನವನ್ನ ಹೊಡೆದುರುಳಿಸಿದೆ ಸೇನೆ. ಆಮೇಲೆ ನಮ್ಗೆ ಇನ್ನೊಂದು ವಿಚಾರ ಗೊತ್ತಾಗಬೇಕಾಗಿದೆ ಅಂತಾರೆ, JF-17 ವಾರ್ಫೀಲ್ಡ್ ಅಲ್ಲಿ ಎಷ್ಟು ಎಫೆಕ್ಟಿವ್ ಅನ್ನುವಂಥದ್ದು. JF-17 ಬ್ಲಾಕ್ 3 ಬಂದು 4.5 ಜನರೇಷನ್. ಅವ್ರ ಹತ್ರ 40 JF-17 ಬ್ಲಾಕ್ 3 ಇದೆ. ಮಿಕ್ಕಿದ್ 1 and 2 is only third ಜನ ಮಿಕ್ ತರ. ಬಟ್ ವಿಚ್ JF-17 has come, which series has come ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಸರ್ ಈ JF-17 ವಾರ್ಫೀಲ್ಡ್ ಅಲ್ಲಿ ಇವ್ರ ಪರ್ಫಾರ್ಮೆನ್ಸ್ ಏನು ಅನ್ನೋದು ಇಲ್ಲಿ ತನಕ ಅಲ್ಲ. JF-17 is a war proven ಅಲ್ಲ, war proven ಅಲ್ಲ, ಬಟ್ ಇಟ್ ಇಸ್ claimed as a 4.5 generation. ಬಟ್ ಚೈನೀಸ್ ಅವ್ರು ಕೊಡೋ ಮಾಲ್ಗಳಿದಾವಲ್ಲ, ಈ ದುಡ್ಡು ಕೊಟ್ಟಂಗ ಮಾಲ್ ಇಲ್ಲಿ ನಾವು ಚೈನೀಸ್ ಗೂಡ್ಸ್ ತರ ಅಮೆರಿಕ ಕೂಡ ಮಾಲ್ ಏನಿರುತ್ತೋ ಗೊತ್ತಿಲ್ಲ. ಸೊ ಈ JF-17 ಅನ್ನ ಹೊಡೆದಿರುವಂತದ್ದು ಏನಿದೆ, ಇದು ಬಹುಶಃ ಈ ಕ್ಷಣದ ಗೆಲುವು ಅನ್ನುವಂಥದ್ದು ಜೊತೆಗೇನೆ ಮುಂದಿನ ಹಂತದಲ್ಲಿ JF-17 ಅನ್ನ ನಾವು ಹೇಗೆ ಎದುರಿಸಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಬೂಸ್ಟ್ ಕೊಟ್ಟಂಗೆ. ಯಾಕಂತಂದ್ರೆ ಪಾಕಿಸ್ತಾನ ತನ್ನ ಬತ್ತಳಿಕೆಯಲ್ಲಿ ಹಿಡ್ಕೊಂಡು ಹೆದರ್ಸ್ತಾ ಇರುವಂತದ್ದು ಇದೇ JF-17 ಅನ್ನ. ಯಾಕಂತಂದ್ರೆ ಅಮೆರಿಕದ F-16 ಅನ್ನ ಅವರು ಈ ಕಾರ್ಯಾಚರಣೆಗೆ ನೇರವಾಗಿ ಬಳಸಕ್ಕಾಗುತ್ತೋ ಬಹುಶಃ ಇಲ್ಲ. ಯಾಕಂದ್ರೆ ಅಮೆರಿಕ ಅಂತ ಯುದ್ಧ ವಿಮಾನಗಳನ್ನ ಕೊಟ್ಟಿರುವಂತದ್ದು ಟೆರರಿಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಾಗಿನ ಕಾರ್ಯಾಚರಣೆಗೆ. ಈಗ ಚೀನಾ ತನ್ನ ಫ್ರಂಟ್ ಲೈನ್ ಅಲ್ಲಿ ಹಿಡ್ಕೊಂಡ್ ಬರುವಂತದ್ದು ಇದೇ JF-17 ಗಳನ್ನ. ಪಾಕಿಸ್ತಾನ ಚೀನಾ ನಿರ್ಮಿತ JF-17 ಗಳನ್ನ, ಚೀನಾದ ಬಳಿಯಿಂದ ಪಡ್ಕೊಂಡಿರುವಂತಹ JF-17 ಅನ್ನ ಈಗ ನಾವು ಇದನ್ನ ಹೊಡೆದುರುಳಿಸೋದಕ್ಕೆ ಶುರು ಮಾಡಿದ್ರೆ ಇದು ಪಾಕಿಸ್ತಾನದ ವಾಯು ಸೇನೆಯ ಜಂಗಾಬಲವನ್ನೇ ಉಡುಗಿಸಿದಂತಹ ರೀತಿಯಾಗಿ. ಸರ್ ಬಿ ವೆರಿ ಸರ್, ಯಾಕಂದ್ರೆ ನಾನು ಅದನ್ನ ಹೇಳಿದಾಗೆ ಇಡೀ ಪಾಕಿಸ್ತಾನ ಹಿಡ್ಕೊಂಡು ಹೆದರ್ಸ್ತಾ ಇರುವಂತದ್ದು ಇದೇ JF-17 ಅನ್ನ. ಈಗ ಇದನ್ನ ಹೊಡೆದುರುಳಿಸಿದೀವಿ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತ ಮಾಹಿತಿ. ಸೊ ಅಂದ್ರೆ ಇದರ ವಿರುದ್ಧವಾಗಿ ನಾವು ಎಷ್ಟು ಎಫೆಕ್ಟಿವ್ ಆಗಿ ಕೌಂಟರ್ ಮಾಡ್ತೀವಿ. ಅಬ್ಸಲ್ಯೂಟ್ಲಿ ಮಾಲ್ತೇಶ್, ಇದು ಈ ಆಂಟಿ ಏರ್ಕ್ರಾಫ್ಟ್ AD ಡಿಫೆನ್ಸ್ ಸರ್ವಿಸ್ ಸಿಸ್ಟಮ್ ಏನಿದೆ ನಮ್ಮ ಹತ್ರ, ಅಲ್ಲಿಂದ ಟೇಕ್ ಆಫ್ ಆಗಿದ್ದ ಕೂಡಲೇ ಗೊತ್ತಾಗ್ತದೆ ನಮಗೆ ಇದು ಇದು ಅಪ್ರೋಚಿಂಗ್ ನಮ್ಮ ಇಂಟರ್ನ್ಯಾಷನಲ್ ಬಾರ್ಡರ್ ಎಲ್ಲ LOCನ ಕ್ರಾಸ್ ಮಾಡಿದ್ದಾರೆ ಅಂತೇಳಿ. ನಮ್ಮ ಏರ್ ಡಿಫೆನ್ಸ್ ಆಬ್ಸಲ್ಯೂಟ್ಲಿ ಫೈನ್ ಇದೆ ಇವ್ರದ್ದು. ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಚ್ ಮೋರ್ ನಾವು. ಈಗ ಇದು ಸ್ಟಾರ್ಟ್ ಆಗಿದೆ. ಒಂದ್ಸರಿ ನಮ್ಮ ಏರ್ ಸ್ಪೇಸನ್ನು ವೈಲೇಷನ್ ಮಾಡಿದ್ದಾರೆ. ಏರ್ ಸ್ಪೇಸನ್ನು ವೈಲೇಷನ್ ಮಾಡಿದ ಮೇಲೆ ನಮ್ಮ ಜನಗಳು ವಿ ಆರ್ ಆಲ್ರೆಡಿ ಎಕ್ಸ್ಪೆಕ್ಟಿಂಗ್ ದಿಸ್ ಸಾರ್ಟ್ ಆಫ್ ಅಟ್ಯಾಕ್. ಸೊ ಇದು ಇವತ್ತು ನಾನು ಸ್ವಲ್ಪ ಮುಂಚೆನೇ ಹೇಳಿದ್ದೆ, ಸ್ವಲ್ಪ ಮುಂಚೆ ನಿಮಗೆ ಜ್ಞಾಪಕ ಇರಬೇಕು, ಇವ್ರದ್ದು ರಿಟಾಲಿಯೇಷನ್ ಬರ್ತದೆ, ಈ ರೀತಿ ರಿಟಾಲಿಯೇಷನ್ ಬರ್ತಾ ಇದೆ. ಸೊ ಈಗ ಏರ್ ಸ್ಟ್ರೈಕ್ ಅವ್ರಿಗೆ ನಾವು ಏರ್ ಸ್ಟ್ರೈಕ್ ಲೆವೆಲಲ್ಲಿ ಇದ್ದೀವಿ. ಸೊ ನಾವು ಈಗ ಏನು ಮಾಡೋದು ಬೇಡ, ನಾವು ರಿಯಾಕ್ಷನ್ ಕೊಡೋದು ಬೇಡ. ಈಗ ಅವ್ರು ಬಂದ್ರು ಇವರು ಸೀದಾ ಹೋಗ್ಬೇಕು. ಈ ಪಿಕ್ಚರ್ಸ್ ಅನ್ನ ನಾವು ನೋಡಿದಂತ ಸಂದರ್ಭದಲ್ಲಿ ಇನ್ನೂ ಬಹಳ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗುತ್ತೆ ಭಾರತ ನಿನ್ನೆ ಟಾರ್ಗೆಟ್ ಮಾಡಿರುವಂತ ಸ್ಥಳಗಳು ಯಾವ್ದ್ಯಾವ್ದು, ಅದು ಹೇಗೆ ಅಲ್ಲಿಗೆ ಅಟ್ಯಾಕ್ ಆಗಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಮೊದಲಿಗೆ ಭವಲ್ಪುರ್, ಇದು ಪಾಕಿಸ್ತಾನದಲ್ಲೇ ಇರುವಂತಹ ಏರಿಯಾ ಆಗಿದೆ. ಸೊ ಭವಲ್ಪುರ್ ಅನ್ನ ಅಟ್ಯಾಕ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ನಾವು ಏರ್ ಸ್ಟ್ರೈಕ್ ಮಾಡಿರುವಂತದ್ದು ಒಂದು ಮಸೀದಿಯನ್ನ. ಸೊ ಭವಲ್ಪುರ್ನ ಅಲ್ಲಿ ನಾವು ನೋಡ್ತಾ ಇದೀವಲ್ಲ, ಮರ್ಕಜ್ ಸುಬಾನಲ್ಲಾ ಕಟ್ಟಡ ನಂಬರ್ 1, ಅದರ ಮೇಲೆ ನಾವು ಅಟ್ಯಾಕ್ ಮಾಡಿರುವಂತದ್ದು. ಇದು ಪ್ಯೂರ್ಲಿ ಪಾಕಿಸ್ತಾನದ ಆಡಳಿತಕ್ಕೆ ಒಳಪಡುವ ಪಾಕಿಸ್ತಾನದ ಗಡಿ ಒಳಗಿರುವಂತಹ ಪ್ರದೇಶ. ಅದು ನೆಲಸಮ ಆಗಿದೆ ಅನ್ನುವಂಥದ್ದು. ಆಮೇಲೆ ಅದೇ ಮಸೀದಿ ಸುಮಾರು 18 ಎಕರೆಯಲ್ಲಿರುವಂತಹ ಮಸೀದಿ ಬಹಳ ಉಗ್ರಗಳನ್ನ ಟ್ರೈನ್ ಅಪ್ ಮಾಡುವಂತ ಒಂದು ಕೇಂದ್ರ ಆಗಿತ್ತು ಅನ್ನುವಂಥದ್ದು. ಎರಡನೇದು ಮುರಿದ್ಕೆ ಅಥವಾ ಮುರಿಡ್ಕೆ ಅನ್ನುವಂಥ ರೀತಿಯಾಗಿ ಪ್ರೊನೌನ್ಸ್ ಮಾಡಬಹುದು. ಮರ್ಕತ್ ತೊಯ್ದ ತಾಣ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಅಗೈನ್ ಅದು ಕೂಡ ಪಾಕಿಸ್ತಾನದ ಒಳಗೆ ಇರುವಂತ ಗಡಿ ಪ್ರದೇಶದ ಒಳಗೆ ಇರುವಂತ ತಾಣ. ಅಲ್ಲಿ ಇರುವಂತ ಒಂದು ಕಾಂಪ್ಲೆಕ್ಸ್ ಸುಮಾರು 200 ಎಕರೆಯಲ್ಲಿ ನಿರ್ಮಾಣ ಆಗಿರುವಂತ ಕಾಂಪ್ಲೆಕ್ಸ್. ಆ ಕಾಂಪ್ಲೆಕ್ಸ್ ಎಲಿಟಿಗೆ ಸಂಬಂಧಪಟ್ಟಾಗಿನ ಉಗ್ರರ ಒಂದು ತಾಣ ಆಗಿತ್ತು ಅನ್ನುವಂಥದ್ದು ಕೇಳ್ಪಟ್ವಿ. ಅದು ಎರಡನೇ ನಮ್ಮ ಟಾರ್ಗೆಟ್ ನಲ್ಲಿ ಇದ್ದಂತ ಜಾಗ. ಮೂರನೇದಾಗಿ ನಾವು ಗಮನಿಸಬಹುದು ಸರ್ಜಲ್ ಅನ್ನುವಂಥ ಪ್ರದೇಶ. ಸೊ ಅಲ್ಲೂ ಕೂಡ ಅಷ್ಟೇ, ಅದು ಪಾಕಿಸ್ತಾನದ ಒಳಗೆ ಇರುವಂತಹ ತಾಣ. ನಾಲ್ಕನೇದಾಗಿ ನಾವು ನೋಡ್ತಾ ಇದೀವಲ್ಲ ಸಿಯಾಲ್ಕೋಟ್, ಅದು ಕೂಡ ಅಷ್ಟೇ ಪಾಕಿಸ್ತಾನದ ಒಳಗೆ ಇರುವಂತಹ ತಾಣ. ಅದನ್ನ ಹೊರತುಪಡಿಸಿ POK ಯಲ್ಲಿರುವಂತಹ ಕೆಲ ತಾಣಗಳನ್ನ ಅಥವಾ ಉಗ್ರರ ನೆಲೆಗಳನ್ನ ನಾವು ನಿನ್ನೆ ಟಾರ್ಗೆಟ್ ಮಾಡಿರುವಂತದ್ದು. ಈಗ ನಮ್ಮ ಜೊತೆಗಿರುವಂತಹ ಎಕ್ಸ್ಪರ್ಟ್ಸ್ಗಳು ಕೂಡ ಹೇಳ್ತಾ ಇದ್ದ ಹಾಗೆ ಪಾಕಿಸ್ತಾನ ಖಂಡಿತವಾಗಿಯೂ ಪ್ರತ್ಯುತ್ತರ ಕೊಡುತ್ತೆ. ಯಾವ ರೀತಿ ಕೊಡುತ್ತೆ ಅನ್ನುವಂಥದ್ದನ್ನ ನಾವು ಎದುರು ನೋಡ್ತಾ ಇರುವಂತದ್ದು. ಬಟ್ ಬಹಳ ಬೇಗನೆ ಪಾಕಿಸ್ತಾನ ಇಲ್ಲಿ ಭಾರತಕ್ಕೆ ಒಂದು ನಾವು ಸಿದ್ಧ ಇದೀವಿ ಅನ್ನುವಂಥ ಮೆಸೇಜ್ ಅನ್ನ ಕೊಡೋ ಪ್ರಯತ್ನ ಪಟ್ಟಿದೆ ಅಂತ ಕಾಣಿಸುತ್ತೆ. ಸರಿಯಾಗಿ ಪೆಟ್ಟು ತಿಂದಿದೆ.